ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗ್ ಸೀರೀಸಲ್ಲಿ ನಾವು ಡೀಪ್ ಲರ್ನಿಂಗ್ ಬಗ್ಗೆ ತಿಳ್ಕೊತಾ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಡೀಪ್ ಲರ್ನಿಂಗಿನ ಡೆಫಿನಿಷನ್ನ ನೋಡೋಣ. ಫಾರ್ಮಲ್ ಡೆಫಿನಿಷನ್ ಅಂದರೆ ಏನು ಅಂದರೆ ಸಬ್ಸೆಟ್ ಆಫ್ ML. ಡೀಪ್ ಲರ್ನಿಂಗ್ ಈಸ್ ಸಬ್ಸೆಟ್ ಆಫ್ ಮೆಷಿನ್ ಲರ್ನಿಂಗ್ that uses neural network within many layers with many layers ಅಂದ್ರೆ subset of the machine learning language that uses the neural network with many layers. Neural network ಅಂದ್ರೆ ಏನು? Artificial neural network, ANN, many layers to analyze model complex data patterns. ಕಾಂಪ್ಲೆಕ್ಸ್ ಡಾಟಾ ಪ್ಯಾಟ್ರನ್ಸ್ನ ಅನಾಲಿಸಿಸ್ ಮಾಡೋದಕ್ಕೋಸ್ಕರ ನ್ಯೂರಲ್ ನೆಟ್ವರ್ಕ್ನ ಯೂಸ್ ಮಾಡಿಕೊಂಡು ಕಂಡುಹಿಡಿತಾ ಹೋಗುತ್ತೆ ಕಾಂಪ್ಲೆಕ್ಸ್ ಡಾಟಾ ಪ್ಯಾಟ್ರನ್ಸ್ನ. ಅದನ್ನು ನಾವೇನಂತ ಕರಿತೀವಿ? ಡೀಪ್ ಲರ್ನಿಂಗ್ ಅಂತ ಕರಿತೀವಿ. ಡೀಪ್ ಲರ್ನಿಂಗಲ್ಲಿ ಕೀ ಕಾನ್ಸೆಪ್ಟ್ಸ್ ಅಂತ ಬಂದರೆ ಮೇಜರ್ ಆಗಿ ನಮಗೆ ಸಿಗೋದು ನ್ಯೂರಲ್ ನೆಟ್ವರ್ಕ್ ಒಂಥರ ಬೇಸ್ ಇದ್ದಂಗೆ ಯಾವುದಕ್ಕೆ? ಡೀಪ್ ಲರ್ನಿಂಗಲ್ಲಿ. ನೆಕ್ಸ್ಟ್ ಟ್ರೈನಿಂಗ್. ಪ್ರತಿಯೊಂದು ಮಾಡೆಲ್ ಕೂಡ ಅದು ಹೊಸ ಡೇಟಾ ಸೆಟ್ ಮೇಲೆ ಪ್ರಯೋಗ ಆಗೋದಕ್ಕಿಂತ ಮುಂಚೆ ಟ್ರೈನಿಂಗ್ ಡೇಟಾ ಸೆಟ್ ಮೇಲೆ ಅದಕ್ಕೆ ಟ್ರೈನಿಂಗ್ ಮಾಡಿರ್ತಾರೆ. ನೆಕ್ಸ್ಟ್ ಬ್ಯಾಕ್ ಪ್ರೊಪಗೇಷನ್ ಅಂದರೆ ಒಂದು ಸ್ಟೇಟಿಂದ, ಅಂದರೆ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಸ್ಟೇಟಿಂದ ಪ್ರೀವಿಯಸ್ ಸ್ಟೇಟ್ಗೆ ಬ್ಯಾಕ್ ಪ್ರೊಪಗೇಷನ್ ಮಾಡ್ಬೋದಾ? ಅದು ಕೂಡ ಕೀ ಕಾನ್ಸೆಪ್ಟ್ ಆಗಿರುತ್ತೆ. ನೆಕ್ಸ್ಟ್ ಓವರ್ ಫಿಟ್ಟಿಂಗ್. ಈ ಡೀಪ್ ಲರ್ನಿಂಗಲ್ಲಿ ಮೇಜರ್ ಆಗಿ ಓವರ್ ಫಿಟ್ಟಿಂಗ್ ಕೂಡ ಆಗ್ತಾ ಹೋಗುತ್ತೆ. ಸೊ ಈ ಡೀಪ್ ಲರ್ನಿಂಗಿನ ಅಪ್ಲಿಕೇಶನ್ಸ್ನ ನೋಡ್ತಾ ಹೋದರೆ ಮೊದಲನೇದು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್. ಇದೇನಕ್ಕೆ ಯೂಸ್ ಆಗುತ್ತೆ ಅಂದರೆ ಯೂಸ್ಡ್ ಬೈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟು ಕಮ್ಯುನಿಕೇಟ್ ಲೈಕ್ ಹ್ಯೂಮನ್ ಬಿಹೇವಿಯರ್ ಥರ ಕಮ್ಯುನಿಕೇಟ್ ಮಾಡೋದಕ್ಕೋಸ್ಕರ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ರೈನ್ಫೋರ್ಸ್ಮೆಂಟ್ ಲರ್ನಿಂಗಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ ನಾವು ಬಂದಿರುವಂತಹ ಔಟ್ಕಮ್ಮು ನಮಗೆ ಪನಿಷ್ಮೆಂಟ್ ಆಗಿರ್ಬೋದು, ಆರ್ ರಿವಾರ್ಡ್ ಅಥವಾ ಪನಿಷ್ಮೆಂಟನ್ನು ಯೂಸ್ ಮಾಡಿಕೊಂಡು ನಾವು ನೆಕ್ಸ್ಟ್ ಸ್ಟೇಟ್ಗೆ ಹೋಗ್ತೀವಿ. ಯಾಕಂದರೆ ಇದು ರೈನ್ಫೋರ್ಸ್ಮೆಂಟ್ ಲರ್ನಿಂಗಲ್ಲಿ ಕಂಟಿನ್ಯೂಸ್ ಪ್ರೊಸೆಸ್ ನಡೀತಾ ಇರುತ್ತೆ. ಅಂದರೆ ರಿವಾರ್ಡ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾವೊಂದು ಡೇಟಾನ ಸೆಂಡ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ, ಅದು ಕರೆಕ್ಟಾಗಿ ಪ್ರಿಡಿಕ್ಷನ್ ಮಾಡಿದೆ ಅಂತ ಅಂದರೆ ಆವಾಗ ನಮಗೆ ರಿವಾರ್ಡ್ ಸಿಗುತ್ತೆ. ಇಲ್ಲ ಎರರ್ ಬಂದಿದೆ ಅಂದರೆ ಪನಿಷ್ಮೆಂಟ್. ಆ ಥರ ತಿಳ್ಕೊತಾ ಹೋಗ್ಬೋದು. ನೆಕ್ಸ್ಟ್ ಮೂರನೇದು ಕಂಪ್ಯೂಟರ್ ವಿಷನ್. ಸೊ ಡೀಪ್ ಲರ್ನಿಂಗ್ ಬಗ್ಗೆ ಥಿಯರಿ ಕೇಳಿದ್ರೆ ಇಷ್ಟು ಬರೆದ್ರೆ ಸಾಕು, ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದೇ ರೀತಿ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡೋದಕ್ಕೆ ಆಲ್ವೇಸ್ ರೆಡಿ. ಥ್ಯಾಂಕ್ ಯು.